Is this thing on? I can't tell, 'cause you never reply. They home gone, am I late? Did I miss the invite? Maybe it's me, I can't tell, 'cause I ran out of time. Is this thing on? I can't tell, 'cause you never reply. Where did you go? Was that you that just drove past the house? And is it me that they're laughing at when I step out? Maybe I'm paranoid, feels like I let everyone down. It feels like everybody's thinking I'm a nobody now. I had to write myself a letter just to know it'd get read. I drink myself back to life to make sure I ain't dead. But I ain't dead yet. Is there a number to call? Is there a place I can hide? Is this thing on? I can't tell, 'cause you never reply. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇನ್ ದಿಸ್ ವಿಡಿಯೋ ಅಂತ ಹಾಕಿದ್ದೀನಿ. ಅದೊಂದು ಆ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ತೋರಿಸಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನಾರ್ಮಲ್ ಯಾವ ಥರ ಅಂತಂದರೆ, ಲೈಕ್ ಆರ್ಗಂಜ ಸ್ಯಾರೀಸ್ ಇರ್ತವಲ್ಲ, ಅದಾದರೆ ಲುಕ್ ಚೆನ್ನಾಗಿ ಕಾಣಿಸೋದು. ಇದನ್ನು ನಾನು ಸ್ವಲ್ಪ ಜಾಸ್ತಿ ಮೇಲೆ ಹಾಕ್ಬಿಟ್ಟಿದ್ದೆ, ಯಾಕಂತಂದರೆ ಸ್ವಲ್ಪ ಬೇರೆ ಥರ ಇದಿರಲಿ ಅಂತ. ಇದರಲ್ಲಿ ನನಗೆ ಈ ಪ್ಲೀಟಿಂಗು ನೀಟಾಗಿ ಬರಲೇ ಇಲ್ಲ. ಎಷ್ಟೊಂದು ಟ್ರೈ ಮಾಡಿದೆ, ಬಟ್ ಇಟ್ಸ್ ಓಕೆ ಅನ್ನಿಸ್ತು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಯಾವುದೇ ಬ್ಲೌಸ್ ಹೊಲಿಸಿ ಈ ಬಲ್ಗಡೆ ಹಿಂಗೆ ಜಾಡ್ತಾನೇ ಇರ್ತವೆ. ಅದು ಎಷ್ಟು ಯಾರ ಹತ್ರ ಹೊಲಿಸಿದ್ರು ಅಷ್ಟೇ. ನೋಡಿ, ಇದು ತುಂಬ ಅದು ಆ ಕಡೆ ರೈಟ್ ಸೈಡಲ್ಲಿ ಇರ್ತಲ್ಲ, ಅದು ಬರ್ತಾನೇ ಇರಲಿಲ್ಲ. ಅದು ಒಂದು ಸ್ವಲ್ಪ ನೀಟಾಗಿ ಕೂರ್ತಿರಲಿಲ್ಲ. ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ದಪ್ಪನೇ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ದಪ್ಪನೇ ಇದ್ದೀನಿ, ಇನ್ನೂ ದಪ್ಪ ಕಾಣಿಸುತ್ತೆ. ಈ ಥರ ಉಟ್ಟಾಗ ಇನ್ನೂ ದಪ್ಪ ಕಾಣಿಸುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾರಿ ಎಲ್ಲ ಉಟ್ಟಿದ್ದಾಯಿತು. ಅಂದರೆ ನಾನು ಮುಂಚೆನೇ ಪ್ಲೀಟಿಂಗ್ ಮಾಡ್ಕೊಂಡಿದ್ದೆ ಸೆರ್ಗಿಗೆ, ಅದಕ್ಕೆ ಸ್ವಲ್ಪ ಬೇಗ ಆಯಿತು. ಇಲ್ಲಾಂತಾರೆ ತುಂಬ ಕಷ್ಟ ಆಗೋದು. ನಾನು ಇವತ್ತು ಕಷ್ಟ ಆಗೋದು. ಈಗ ನೋಡಿ, ನಾನು ಸ್ಕಿನ್ ಕೇರ್ ಅಂತೂ ಮಸ್ಟು. ಲ್ಯಾಕ್ಟೋಕಲಾಮೈಲ್ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ನಿಸ್ತು. ಇವತ್ತು ಕೂಡ ಲೇಟ್ ಆಗ್ತಿದೆ. 3 ಗಂಟೆ ಮೇಲೆ ವೀಡಿಯೋಸ್ ಮಾಡ್ತೀನಿ. ಎಡಿಟಿಂಗೇ ಮಾಡಿಲ್ಲ ಇವತ್ತು. ಅಂದರೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ಲ. ಬಟ್ ನೆನ್ನೆ ತುಂಬ ಇತ್ತು, ಜಾಸ್ತಿ ಕೆಲಸ ಇತ್ತು. ಇವತ್ತು ಇದೆ, ಬಟ್ ನೆನ್ನೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಕಡಿಮೆನೇ. ಇವತ್ತೊಂದು ಸ್ವಲ್ಪ ಬೇರೆ ಕೆಲಸ ಇದೆ. ಅಂದರೆ ಅಪ್ಲೈ ಮಾಡಬೇಕು. ಇವತ್ತೆಲ್ಲ ಅಪ್ಲೈ ಮಾಡಬೇಕು. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ, ಇವಾಗಲೇ ಬೇಡ. ಓಕೆ, ಅದೊಂದು ಸ್ವಲ್ಪ ಕೆಲಸ ಇದೆ. ಅದೊಂಥರ ಟ್ವಿಸ್ಟ್ ಆಗಿರಲಿ. ಸೊ ಅದೆಲ್ಲ ಆದಮೇಲೆ ಫಸ್ಟು ನಾನು ಇವತ್ತು ಏನು ಮಾಡಿದೆ ಅಂತಂದರೆ, ಲ್ಯಾಕ್ಮಿ ಸೆರಮ್ ಯೂಸ್ ಮಾಡಿದೆ. ಪಿಲಿಗ್ರಿಮ್ ಅವ್ರದ್ದು ಯೂಸ್ ಮಾಡಿಲ್ಲ. ಇನ್ನೂ ತುಂಬ ಪ್ರಾಡಕ್ಟ್ಸ್ ತೊಗೋಬೇಕು. ನನಗೆ ಇದನ್ನು ಏನಪ್ಪ, ಒಂದು ಸನ್ಸ್ಕ್ರೀನು ಮತ್ತು ಒಂದು ಸೆಟ್ಟಿಂಗ್ ಸ್ಪ್ರೇ ಮತ್ತು ಫೌಂಡೇಶನ್ ತೊಗೋಬೇಕು. ಫೌಂಡೇಶನು, ಒಂದು ಪೌಡರ್ ಬ್ಲಷ್ಷು ಮತ್ತು ಪೌಡರ್ ಹೈಲೈಟರ್ಸ್, ಇದೊಂದು ತೊಗೋಬೇಕು. ಮತ್ತು ಕಾಂಟೋರ್ಸು ಅವೆಲ್ಲನೂ ಒಂದು ಸ್ವಲ್ಪ ತೊಗೋಬೇಕು. ಅದೇನು ಪೌಡರ್ ಇಲ್ಲಿರೋಕ್ಕೆ ಪರವಾಗಿಲ್ಲ, ಬಟ್
ಇನ್ನೊಂದು ಇಫ್ ಇಟ್ ಈಸ್ ಪಾಸಿಬಲ್ ಇನ್ನೊಂದು ಯಾವುದಾದ್ರೂ ಲ್ಯಾಕ್ಮಿಂದ ಯಾವುದಾದ್ರೂ ಶಿಮ್ಮರ್ಸ್ ಐ ಶ್ಯಾಡೋ ತೊಗೋಬೇಕು. ಹಾಗೆ ಶಿಮ್ಮರ್ಸ್ ಸಪ್ರೇಟಾಗಿ ಬರುತ್ತಲ್ಲ ಅದು ತೊಗೋಬೇಕು. ಇಲ್ಲ ಅಂತಂದರೆ ಒಂದು ಲಿಪ್ಸ್ಟಿಕ್ ಪ್ಯಾಲೆಟ್ ತೊಗೊಂಡು ಬೆಟರ್ ಲಿಪ್ಸ್ಟಿಕ್ಕಿಗಿನ. ಯಾಕಂತಂದರೆ ಲಿಪ್ಸ್ಟಿಕ್ ಆದರೆ ಯಾವುದೋ ಶೇಡು ಅದೆಲ್ಲ ಇದು ಮಾಡೋಕ್ಕೆ ಲಿಪ್ಸ್ಟಿಕ್ ಪ್ಯಾಲೆಟ್ ತೊಗೊಬಿಟ್ರೆ ಚೆನ್ನಾಗಿರೋದು. ಅದರಲ್ಲೆಲ್ಲ ಇರುತ್ತೆ. ಇಲ್ಲಾಂದರೆ ಕಾಂಬೋ ಲಿಪ್ಸ್ಟಿಕ್ ತೊಗೋಬೇಕು. ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಫಸ್ಟು ಐಬ್ರೋ ಫಿಲ್ಲಿಂಗ್ ಮಾಡಬೇಕು. ನಾನು ಕನ್ಸೀಲರೆಲ್ಲ ಹಾಕಿದ್ನಲ್ಲ, ಸಾರಿ ಕನ್ಸೀಲರ್ ಹಾಕಲಿಲ್ಲ. ಮತ್ತು ಒಂದು ಸ್ವಲ್ಪ ಫಿಲ್ಲಿಂಗ್ ಆದಮೇಲೆ ಕನ್ಸೀಲರ್ ಹಾಕ್ತಿದ್ದೀನಿ. ನನಗೆ ಸೆಟ್ ಆಗೋ ಶೇಡ್ದೇ ಕನ್ಸೀಲರೇ ಜಾಸ್ತಿ ಮುಗಿತಾ ಇದೆ. ಇದು ಆ್ಯಕ್ಚುಲಿ ನನಗೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಇನ್ನೊಂದು ಶೇಡ್ ಅಪ್ಲೈ ಮಾಡಿದ್ರೆ ಒಂದು ಲೈಕ್ ಒಂದು ಸ್ವಲ್ಪ ಕಲ್ಲರ್ ಫೇರ್ ಕೊಡುತ್ತೆ, ಬಟ್ ಅದೊಂದು ಸ್ವಲ್ಪ ಗೊತ್ತಾಗುತ್ತೆ ಮೇಕಪ್ ಮಾಡಿದೆ ಅಂತ. ಬಟ್ ಇದನ್ನು ಅಪ್ಲೈ ಮಾಡಿದ್ರೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಅಂದರೆ ಒಂದು ಶೇಡ್ ನನಗಿನ್ನ ಒಂದು ಸ್ವಲ್ಪ ಬ್ರೈಟ್ ಅನಿಸುತ್ತೆ ಇದನ್ನು ಅಪ್ಲೈ ಮಾಡಿದಾಗ. ಬಟ್ ಸ್ಕಿನ್ ಜೊತೆ ನೀಟಾಗಿ ಸೂಟ್ ಆಗುತ್ತೆ ನನಗೆ ಅನಿಸೋ ಪ್ರಕಾರ. ಏನಂತಂದರೆ ನೀಟಾಗಿ ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಲೈಕ್ ಎಲ್ಲನೂ ನೀಟಾಗಿ ಟೈಮ್ ಕೊಟ್ಟು ನೀಟಾಗಿ ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ರೆ ನಿಮ್ಮ ಬೇಸ್ ಚೆನ್ನಾಗಿದ್ರೆ ಮಾತ್ರ ಮೇಕಪ್ಪು ಚೆನ್ನಾಗೇ ಆಗೋದು. ಇಲ್ಲ ಅಂತಂದರೆ ನೀವು ಅರ್ಜೆಂಟಲ್ಲಿ ಕೇಕಿಯಾಗಿ ಮಾಡ್ಕೋಬೇಡಿ. ಆದಷ್ಟು ನಿಮ್ಗೇನಾದ್ರು ಟೈಮ್ ಇಲ್ಲ ಅಂತಂದರೆ ಮಿನಿಮಲ್ಲಾಗಿ ಯೂಸ್ ಮಾಡಿ ಅದು ನೀಟಾಗಿ ಬ್ಲೆಂಡ್ ಆಗೋ ಥರ ಮಾಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಐಸ್ ಕ್ಯೂಬ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅಂದರೆ ಸ್ಕಿನ್ ಕೇರ್ಗಿನ ಮುಂಚೆ ಐಸ್ ಕ್ಯೂಬ್ ಇದು ಮಾಡಿಕೊಂಡು ಆಮೇಲೆ ಮೇಕಪ್ ಮಾಡ್ಕೋತಾರೆ. ಅದು ಚೆನ್ನಾಗಿ ಕೂರುತ್ತಂತೆ. ಇನ್ನೂ ಒಂದು ಬೆನಿಫಿಟ್ಸ್ ಅವ್ರದ್ದು ಪೋರ್ಸ್ ಇದನ್ನು ನೋಡಿದೆ. ಅದು ಪ್ರೈಮರು. ಆ ಪ್ರೈಮರ್ ಬಂದು 7.5 mlಗೆ 2000 ಇದೆ. ಓಕೆ, ಲೆಟ್ ಮೀ ಸಿ ಅಂತ ಅಂದ್ಕೊಂಡೆ. ಅಷ್ಟೊಂದು ಚಿಕ್ಕದು, ತುಂಬ ಚಿಕ್ಕದು. ಅದಕ್ಕೆ ಒಂದೆಷ್ಟು ಮುಗ್ದೋಗ್ಬಿಡುತ್ತೆ. ಅದಷ್ಟಕ್ಕೆ ಅಷ್ಟೊಂದು ಅಂತ ಅನ್ನಿಸ್ತು. ಬಟ್ ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಹೆಂಗೆ ನನಗೆ ಗೊತ್ತಿಲ್ಲ. ಬಟ್ ಅದ್ರ ರಿವ್ಯೂ ಎಲ್ಲ ನೋಡಿ ಚೆನ್ನಾಗಿದೆ ಅನ್ನಿಸ್ತು. ನಾನು ಪರ್ಸ್ನಲ್ ಯೂಸ್ ಮಾಡಿಲ್ಲ, ಜಸ್ಟ್ ಚೆಕ್ ಮಾಡಿದೆ ಅಷ್ಟೇ. ಆ ಪ್ರಾಡಕ್ಟ್ಗೆ ಅಷ್ಟೊಂದು ಕೊಡೋದಕ್ಕೆ ಬೇಜಾರು. ಬಟ್ ಬ್ರ್ಯಾಂಡಿಗೆ ಅಂತಂದರೆ ಪ್ರೊಫೆಷ್ನಲ್ ಬ್ರ್ಯಾಂಡ್, ಅದು ಕೊಡಲೇಬೇಕಾಗುತ್ತೆ. ಬಟ್ ಪರ್ಸ್ನಲ್ ಯೂಸಿಗೆ ಬೇಡ ಅಂತ. ಯಾವುದಾದ್ರೂ ಅಕೇಶನಲ್ಲೇ ಯೂಸ್ ಮಾಡ್ಬೋದು. ಬಟ್ ಡೇ ಟು ಡೇ ಇದಕ್ಕೆ ಪ್ರೈಮರ್ ಅದು ಹೆವಿ ಕಾಸ್ಟ್ಲಿನೇ ಆಯಿತು ಅಂತ ಅನ್ಬೋದು. ನೋಡಿ, ಒಂದು ಸ್ವಲ್ಪ ನಾನು ದೊಡ್ಡದಾಗೆ ಫಿಲ್ ಮಾಡಿಕೊಂಡೆ. ಐಬ್ರೋ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಮಾಡಿ ಆಮೇಲೆ ಇನ್ನೂ ಯಾವ ವಿಡಿಯೋ ನಾಳೆ ಶೂಟೇ ಮಾಡಿಲ್ಲ, ಅದನ್ನೊಂದು ವಿಡಿಯೋ ಮಾಡ್ಕೋಬೇಕು. ಆ್ಯಕ್ಚುಲಿ ಇವತ್ತು ಸಿಂಪಲ್ ಮಿನಿಮಲ್ ಮೇಕಪ್ಗೆ ಹೋಗ್ಬಿಡ್ತೀನಿ. ತುಂಬಾ ಆ್ಯಕ್ಚುಲಿ ನೈಟೇ ಎಡಿಟಿಂಗ್ ಮಾಡ್ಬೋದು. ಬಟ್ ವೀಡಿಯೋ ಮಾಡೇ ಇದಾಗಿರುತ್ತೆ. ಅದಕ್ಕೆ ಇವತ್ತು ಎಡಿಟಿಂಗ್ ಮಾಡೋದು ಯಾವಾಗಂದು ಅವಾಗಲೇ ಆಗ್ತಾ ಇದ್ದೀನಿ. ಇಲ್ಲಿ ಏನಂತಂದರೆ ಒಂದು 1/2 hour 1 hour ಪವರ್ ಕಟ್ ಆಗ್ತಾಯಿದೆ. ನಾನು ಆ್ಯಕ್ಚುಲಿ ಇವಾಗ ಹೇಳ್ತೀನಿ. ಕ್ರೀಸ್ ಲೈನ್ಗೆ ಪಿಂಕು ಫಸ್ಟ್ ಲೈಟ್ ಪಿಂಕ್ ಅಪ್ಲೈ ಮಾಡಿದೆ. ಆಮೇಲಿಂದ
ನೋಡಿ ನಾನು ಕೈಯಲ್ಲೇ ಅಪ್ಲೈ ಮಾಡಿದೆ, ಯಾಕಂತಂದರೆ ಅದು ಆ್ಯಕ್ಚುಲಿ ಬ್ರಷ್ ಕ್ಲೀನ್ ಮಾಡಬೇಕಾಯ್ತು. ಇವಾಗ ವಿಡಿಯೋ ಎಡಿಟಿಂಗ್ ಮಾಡಿ ಸ್ವಲ್ಪ ಒಂದು ಮೇಕಪ್ ವಿಡಿಯೋ ಶೂಟ್ ಮಾಡಿ ಆಮೇಲಿಂದ ಇನ್ನೊಂದು ವೀಡಿಯೋಸ್ ಮಾಡ್ತೀನಿ. ಅದು ಆಲ್ಮೋಸ್ಟ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ಬೋದು. ನೋಡಿ, ನನಗೆ ಇದು ಆ್ಯಕ್ಚುಲಿ ಬ್ಲೌಸ್ ಬಂದು ಪಿಂಕ್ ಇದೆಯಲ್ಲ, ಅದಕ್ಕೋಸ್ಕರ ಕ್ರೀಸ್ ಲೈನ್ ಏರಿಯಾಕ್ಕೆ, ಅಲ್ಲ ಕ್ರೀಸ್ ಲೈನಿಂದ ಮೇಲೆ ಅದನ್ನು ಕ್ರೀಸ್ ಏರಿಯಾ ಅಂತಾರೆ, ಲೈಕ್ ನಮ್ಮ ಐಬ್ರೋಯಿಂದ ಕೆಳಗಡೆ ಇರೋದನ್ನ. ಸೊ ಅದನ್ನು ನಾನು ಒಂದು ಸ್ವಲ್ಪ ಪಿಂಕಲ್ಲಿ ಇದು ಮಾಡೋಣ ಅಂದ್ಕೊಂಡೆ, ಬಟ್ ಇದೊಂದು ಸ್ವಲ್ಪ ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಸೊ ಅಲ್ಲಿಗೆ ಟಚ್ ಆಗೇ ಬಿಡ್ತು. ಅದಕ್ಕೋಸ್ಕರ ನೀಟಾಗಿ ಒಂದು ಸ್ವಲ್ಪ, ಅಂದರೆ ಎಲ್ಲಿ ಇದು ಮಾಡಿದ್ದೀವಿ ಅಂತ ಗೊತ್ತಾಗಬಾರ್ದು, ನೀಟಾಗಿ ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫುಲ್ಲು ಕಣ್ಣಿಗೆ ಹಚ್ಬಿಟ್ಟು ಇದರಲ್ಲಿ ಬ್ಲೆಂಡ್ ಮಾಡ್ಕೊಂಡೆ ಫುಲ್ ಐಸ್. ಇವಾಗ ಶಿಮ್ಮರ್ ಅಪ್ಲೈ ಮಾಡ್ತಾಯಿದ್ದಲ್ಲ, ಆ ಬ್ರಷಲ್ಲಿನ ನಾನು ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈಗ ಔಟರ್ ವಿಯಿಂದನೇ ಬರಬೇಕು. ನಾನು ನೀಟಾಗಿ ಎಲ್ಲ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಐ ಶ್ಯಾಡೋನೂ ನೀಟಾಗಿ ಬ್ಲೆಂಡ್ ಆಗಬೇಕು, ಮತ್ತು ಮೇಕಪ್ ಕೂಡ ನೀಟಾಗಿ ಬ್ಲೆಂಡ್ ಆಗಬೇಕು. ಇಲ್ಲ ಅಂತಂದರೆ ನಿಮ್ಮ ಮೇಕಪ್ಪು ಚೆನ್ನಾಗಿ ಲುಕ್ ಕೊಡೋದಿಲ್ಲ. ನನ್ನ ಹತ್ರ ಬ್ಲೂ ಇದೆ, ಬಟ್ ಬ್ಲೂ ಅಷ್ಟು ಲೈಕ್ ತುಂಬ ಡಾರ್ಕ್ ಲುಕ್ ಕೊಡ್ತಾ ಇರಲಿಲ್ಲ. ಆಮೇಲಿಂದ ಲೈಕ್ ಪರ್ಪಲ್ ಅಪ್ಲೈ ಮಾಡಿದೆ. ಪರ್ಪಲ್ ಮೇಲೆ ಸ್ವಲ್ಪ ಬ್ಲೂ ಮಧ್ಯದಲ್ಲಿ ಸ್ಟಕ್ ಆಗಿಬಿಡ್ತು ಎಡಿಟಿಂಗ್ ಮಾಡಬೇಕಾದ್ರೆ. ಪರ್ಪಲ್ ಮೇಲೆ ಸ್ವಲ್ಪ ಬ್ಲೂ ಅಪ್ಲೈ ಮಾಡಿದೆ, ಬಟ್ ಆಮೇಲಿಂದ ಸ್ವಲ್ಪ ಸ್ವಲ್ಪ ಕಾಪರು ಕೂಡ ಇದು ಮಾಡಿದೆ. ಆಮೇಲಿಂದ ಅದು ಅಷ್ಟೊಂದು ಸೂಟ್ ಆಗಲಿಲ್ಲ. ಆಮೇಲಿಂದ ಲಾಸ್ಟಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಅಪ್ಲೈ ಮಾಡಿದೆ, ಸ್ವಲ್ಪ ಹೈಲೈಟ್ ಆಗಲಿ ಕಣ್ಣು ಅಂತ. ಎಲ್ಲೋ ಸ್ವಲ್ಪ ಆರೆಂಜ್ ಇದೆಯಲ್ಲ, ಅದಕ್ಕೆ ಇದಾಗಲಿ ಅಂತ. ಆ್ಯಕ್ಚುಲಿ ನನ್ನ ಹತ್ರ ಆರೆಂಜು ಇದಿಲ್ಲ ನೋಡಿ, ನಿಮಗೆ ಗೊತ್ತಾಗಲಿ ಅಂತ. ಇವಾಗ ನೋಡಿ, ಈ ಥರ ಬ್ಲೆಂಡ್ ಮಾಡಿದ್ವಲ್ಲ, ಎಲ್ಲಿ ಇದು ಮಾಡಿದೆ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಮಾಡಿದ್ಮೇಲೆ ಈ ಥರ ಲುಕ್ ಬಂತು. ಸ್ವಲ್ಪ ಲೈಕ್ ಬ್ಲೂ ಶಿಮ್ಮರ್ಸ್ ಇದ್ದರೆ ಚೆನ್ನಾಗಿರೋದು, ಲೈಕ್ ಶಿಮ್ಮರ್ಸ್, ಗ್ಲಿಟರ್ಸ್ ಆ ಥರ ಇದ್ದರೆ ಚೆನ್ನಾಗಿರೋದು, ಇನ್ನು ಲುಕ್ ಚೆನ್ನಾಗಿ ಕಾಣಿಸೋದು. ನೋಡಿ, ಈಗ ಒಂದು ಸ್ವಲ್ಪ ಬ್ಲೂ ಟಚಪ್ ಕೊಡ್ತಾಯಿದ್ದೀನಿ ಲಾಸ್ಟಲ್ಲಿ. ಬ್ಲೂ ಶಿಮ್ಮರ್ಸ್ ಚುಮ್ಕಿನೇ ಇತ್ತು, ಶಿಮ್ಮರ್ಸ್ ಅದು. ಬಟ್ ಆದ್ರೂ ಅಷ್ಟು ಏನು ಹೇಳ್ತಾರೆ, ವೀಡಿಯೋದಲ್ಲೆಲ್ಲ ಅಷ್ಟೊಂದು ಡಾರ್ಕಾಗಿ ಕಾಣಿಸೋದಲ್ಲ ಬ್ಲೂ.
ನಮ್ಮಿಂದ ಗ್ಲಿಟರ್ಸ್ ಎಲ್ಲ ಶಿಮ್ಮರ್ ಸ್ವಲ್ಪ ಬಿದ್ದಿತ್ತು ಕಣ್ಣು ಕೆಳಗಡೆ. ನಾವು ಮತ್ತೆ ಅಪ್ಲೈ ಮಾಡಿದ್ರು ಅದು ಹೋಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಕಣ್ಣು ಕೆಳಗಡೆ, ಲೈಕ್ ಲೋವರ್ ವಾಟರ್ ಲೈನ್ ಕೆಳಗಡೆ. ವಿಡಿಯೋ ಇಟ್ಕೊಂಡ್ರೆ ಕಣ್ಣಿಗೆ ಇಟ್ಕೊಂಡ್ರೆ ಅದು ಕಾಣ್ಸಲ್ಲ. ನನಗೆ ಕ್ಯಾಮ್ರಾ ಒಂದು ಸ್ವಲ್ಪ ದೂರ ಇಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಇದು ಸೆಲ್ಫಿ ಸ್ಟಿಕ್ ಇರೋದಲ್ಲ ಅದನ್ನು ಇದು ಮಾಡಿಬಿಟ್ಟು ಒಂದು ಡೈನಿಂಗ್ ಟೇಬಲ್ದು ಏನು ಚೇರ್ ತಗೊಂಡು ನಾನು ಇದು ಮಾಡಿದ್ದು. ಔಟ್ಸೈಡ್ ಅಂತೂ ಮಳೆ ಬರ್ತಾ ಇದೆ ಈಗ. ಅಪ್ಲೈ ಮಾಡಿದೆ ನೋಡಿ. ಈಗ ಸ್ವಲ್ಪ ನಾನು ಐ ಶ್ಯಾಡೋ ಸಾರಿ ಕಾಜಲ್ ಅಪ್ಲೈ ಮಾಡಲಿಲ್ಲ. ಪ್ರೈಮರ್ ಅಂತೂ ಬೇಸ್ ಅಪ್ಲೈ ಮಾಡಲೇಬೇಕು. ನಾನು ಐ ಮೇಕಪ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರೈಮರ್ ಅಪ್ಲೈ ಮಾಡಿದ್ದೆ. ಆ್ಯಕ್ಚುಲಿ ನಾನು ಏನಕ್ಕೆ ಫೌಂಡೇಶನ್ ಜಾಸ್ತಿ ಹಾಕ್ತೀನಿ ಅಂತಂದರೆ ನಮಗೆ ಇದೆಯಲ್ಲಪ್ಪ ಪೋರ್ಸ್ ಇದೆ ನನಗೆ. ಅದಕ್ಕೋಸ್ಕರ ಅದು ಜಾಸ್ತಿ ಅಪ್ಲೈ ಮಾಡಿದ್ರೆ ಅದು ಲಿಟ್ರಲಿ ಸ್ವಲ್ಪ ಕ್ಲೋಸ್ ಮಾಡುತ್ತೆ. ಮತ್ತು ನಿಮಗೆ ಪೋರ್ಸ್ ಇರೋ ಕಡೆ ಜಾಸ್ತಿ ಲೈಕ್ ಇಲ್ಯುಮಿನೇಟರ್ ಆಗಲಿ ಮತ್ತು ಹೈಲೈಟರ್ ಆಗಲಿ ಅಪ್ಲೈ ಮಾಡೋಕೆ ಹೋಗಬೇಡಿ. ಯಾಕಂತಂದರೆ ಆದಷ್ಟು ಟೆಂಪಲ್ ಏರಿಯಾಗೆ ಮಾತ್ರ ಅಪ್ಲೈ ಮಾಡಿ, ಪೋರ್ಸ್ ಇರೋರ್ಗಷ್ಟೇ. ಇದೊಂದು ಟೆಕ್ನಿಕ್ಕು. ಆವಾಗ ನೀವು ಪೋರ್ಸ್ ಇರೋ ಕಡೆನೇ ಅಪ್ಲೈ ಮಾಡಿದ್ರೆ ನಿಮ್ಮ ಪೋರ್ಸ್ ಹೈಲೈಟ್ ಆಗುತ್ತೆ. ಇದು ನಾನು ಒಂದು ವೀಡಿಯೋಸ್ ನೋಡಬೇಕಾದ್ರೆ ಅವರ ಈ ಥರ ಲೈಕ್ ಟ್ರಿಕ್ಸ್ ಹೇಳ್ಕೊಟ್ರು. ನಾರ್ಮಲ್ ಕ್ಲಿಯರ್ ಸ್ಕಿನ್ ಇರೋರು ಪರವಾಗಿಲ್ಲ, ಎಲ್ಲಿ ಬೇಕಾದರೂ ಹೈಲೈಟರ್ ಅಪ್ಲೈ ಮಾಡಿದ್ರು ಅವ್ರಿಗೇನು ಪೋರ್ಸ್ ಎಲ್ಲ ಇರೋದಿಲ್ಲವಲ್ಲ, ಅಷ್ಟು ಹೈಲೈಟ್ ಮಾಡೋದಿಲ್ಲ ಅಲ್ಲ ಪೋರ್ಸ್ನ. ಕ್ಲಿಯರ್ ಸ್ಕಿನ್ ಇರೋರಿಗೆ. ನೋಡಿ ನಾನು ಕನ್ಸೀಲರ್ ಅಪ್ಲೈ ಮಾಡ್ತಾಯಿದ್ದೀನಿ, ಜಾಸ್ತಿನೇ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಅನಿಸುತ್ತೆ ಈ ಲುಕ್ನ ಹೇಳಿ. ಆದಷ್ಟು ಡಿಫ್ರೆಂಟಾಗಿ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇನ್ನೂ 5 ಲುಕ್ನ ಕ್ರಿಯೇಟ್ ಮಾಡಬೇಕು, ಲೈಕ್ ವಿಜಯದಶಮಿಗೆ. ಇದು 4th ಲುಕ್ಕು. ಇನ್ನು 5 ಲುಕ್ ಇವತ್ತು ಆಗೋಯ್ತು ಅಂತಂದರೆ ಇನ್ನೂ 4 ಲುಕ್ ಇರುತ್ತೆ. ನಾನು ನೀಟಾಗಿ ಬ್ಲೆಂಡ್ ಮಾಡಬೇಕು ಅಂತ ಹೇಳಿ ನೋಡಿ. ಈ ಫೌಂಡೇಶನ್ನು ಖಾಲಿ ಆಗ್ತಾ ಬಂತು ನನಗೆ.
ಈ ಫೌಂಡೇಶನ್ನು ಕೂಡ ಖಾಲಿ ಆಗ್ತಾ ಬಂತು. ಜಾಸ್ತಿನೇ ಎತ್ಕೊಂಡಿದ್ದೀನಿ ಅನ್ನಿಸ್ತೈತೆ, ಬಟ್ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಹಾಗಂತಂದರೆ ಕಷ್ಟ ಆಗುತ್ತೆ ನಿಜ. ಒಂದೊಂದು ವೀಡಿಯೋಸ್ಗೂ ತುಂಬಾ ಶ್ರಮ ಇರುತ್ತೆ. ನಾನು ಒಂದು ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿ ತೋರಿಸೋಣ ಅಂತ ಹೇಳಿ ಹಾಲಲ್ಲಿ ಮಾಡ್ತಿದ್ನಲ್ಲ, ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು ಅದಕ್ಕೆ. ಮತ್ತು ನೆನ್ನೆ ಸ್ವಲ್ಪ ನಿಂಬೆಹಣ್ಣು ಅಂದರೆ ನೆನ್ನೆನೇ ತೊಳೆದ್ಬಿಟ್ಟೆ ದೇವ್ರದ್ದು ಸಾಮಾನೆಲ್ಲ. ಇವತ್ತು ಗುರುವಾರ ಅಲ್ಲ, ನೆನ್ನೆನೇ ಇನ್ನೇನು ಕ್ಲೀನ್ ಮಾಡೋಣ ಅಂತೇಳಿ. ಅಂದರೆ ನಾನು ಒಂದು ಡೇ ಬಿಟ್ಟು ಇನ್ನೊಂದು ದಿವಸ ಹೂವು ಚೇಂಜ್ ಮಾಡ್ತೀನಿ, ನವರಾತ್ರಿ ಇರೋದ್ರಿಂದ. ಅದಕ್ಕೋಸ್ಕರ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇವತ್ತು ಇನ್ನೇನು ಇರೋದಿಲ್ಲ ಅಂತೇಳಿ, ಅಂದರೆ ಮೀನ್ಸ್ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿದ್ದೆ. ದೇವ್ರ ಮನೆ ಮತ್ತು ನೆಲನೂ ನೆನ್ನೆ ಎಲ್ಲ ತೊಳೆದಿದ್ದೆ, ಬಟ್ ಇವತ್ತು ನೆಲ ಒಂದು ತೊಳೆದೆ. ನೆನ್ನೆ ದೇವ್ರ ಮನೆ ಕ್ಲೀನ್ ಮಾಡಿದ್ನಲ್ಲ, ಸೊ ಜಸ್ಟ್ ಇವತ್ತೊಂದು ಪೂಜೆ ಮಾಡೋದಷ್ಟೇ. ಕುಂಕುಮ ಎಲ್ಲ ನೆನ್ನೆ ಇಟ್ಟಿದ್ದಾಯಿತು, ಮತ್ತು ಎಲ್ಲ ಒರೆಸ್ಕೊಂಡು ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಮತ್ತು ಫ್ರಿಜ್ ಕ್ಲೀನ್ ಮಾಡೋದಿತ್ತು, ಅದನ್ನು ಕ್ಲೀನ್ ಮಾಡಿದ್ದೆ. ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿನೇ ಹಾಕೋಬಿಟ್ಟಿದ್ದೀನಿ. ಆಮೇಲಿಂದ ನೀವು ಫೌಂಡೇಶನಲ್ಲಿ ಇದಾದಮೇಲೆ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೀಟಾಗಿ ಸೆಟ್ ಮಾಡಿಕೊಂಡ್ರೆ, ಅಂದರೆ ನಿಮ್ಮ ಬೇಸ್ ನೀಟಾಗಿ ಚೆನ್ನಾಗೇ ಬ್ಲೆಂಡ್ ಆಗಬೇಕು, ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ. ನಿನ್ನೆ ಕೂಡ ತುಂಬ ಹೆವಿ ತಲೆನೋವಿತ್ತು ಸ್ವಲ್ಪ. ರೆಸ್ಟ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಅಲ್ಗೂ ಡಿಲೇ ಆಯ್ತು. ಸುಮ್ಮನೆ ಆಮೇಲಿಂದ ಎಲ್ಲ ಕೆಲಸ ಡಿಲೇ ಆಗುತ್ತೆ ಅಂತ ಹೇಳಿ ನಾನು ಮಾತ್ರೆ ತಗೊಂಡು ಊಟ ಮಾಡಿದ್ದಾದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲಿಂದ ಸ್ವಲ್ಪ ಇದ್ದೇ ಇತ್ತು. ನಂಗೆ ಹಿಂದೆ ಹೆಚ್ಕೊಂಡು ಈ ಥರ ಪ್ರಾಬ್ಲಮ್ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಅದಾದಮೇಲೆ ನಾನು ಈಗ ಚಿಕ್ಕದೊಂದು ಬ್ರಷ್ ತೊಗೊಂಡ್ಬಿಟ್ಟು ಕಾಂಟೋರ್ ಇದು ಮಾಡ್ತೀನಿ, ಯಾಕಂತಂದರೆ ಶೇಪ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಕಾಂಟೋರ್ ಅಪ್ಲೈ ಮಾಡಿದಾಗ ನನಗೇನಂತಂದರೆ ನಾನು ಸ್ವಲ್ಪ ದಪ್ಪನೇ ಆಗಿದ್ದೀನಿ. ಈಗ ಈ ನಡುವೆ ತುಂಬಾ ದಪ್ಪ ಆಗಿದ್ದೀನಿ. ಈಗ ಒಂದು ಸ್ವಲ್ಪ ಅನ್ನ ಸ್ವಲ್ಪ ಕಡಿಮೆ ಮಾಡಿರೋದಕ್ಕೆ ಚಪಾತಿ ಮತ್ತು ಮುದ್ದೆ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ವೆಯ್ಟ್ ಕಡಿಮೆ ಆಗ್ತದೆ. ನೋಡಿ, ನಾನು ಕಾಂಟೋರ್ ಮಾಡ್ಕೊತಾ ಇದ್ದೀನಿ. ಲೈಕ್ ಇಯರ್ ಬಿಗಿನಿಂಗ್ ಟು ಲಿಪ್ ಎಂಡ್. ನೋಡಿ, ಅಲ್ಲಿ ನಾನು ಕನ್ಸಿಲರ್ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಕಾಂಟೋರ್ಗಿಂತ ಕನ್ಸಿಲರ್ ಜಾಸ್ತಿ ಇರಬೇಕು, ಯಾಕಂತಲೇ ಬ್ಲೆಂಡ್ ಮಾಡೋದಕ್ಕೆ. ಮತ್ತು ನಾನು ಲಿಪ್ಸ್ಟಿಕ್ಕಲ್ಲೇ ಇದನ್ನು ಮಾಡಿಕೊಂಡೆ, ಲೈಕ್ ಕನ್ಸಿಲರ್. ಟೈಮ್ ಅಂತೂ 6:37 ಆಗ್ತಾನೇ ಇತ್ತು. ಅದಾದಮೇಲೆ ಮೇಕಪ್ದೆಲ್ಲ ಆದಮೇಲೆ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡು, ಏನಕ್ಕೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಅಂತಂದರೆ ಅಡುಗೆ ಮಾಡೋದಿರುತ್ತೆ. ಅಡುಗೆ ಮಾಡಿ
ಎಲ್ಲ ಊಟ ಮಾಡೋ ಅಷ್ಟೊತ್ತಿಗೆ 11 ಆಗುತ್ತೆ. ಮತ್ತು ಎಡಿಟಿಂಗ್ ಮಾಡೋದಕ್ಕೆ ಇನ್ನೆಲ್ಲಿ ಅಂತೇಳಿ ಇನ್ನೊಂದು ದಿವಸ ಎಡಿಟಿಂಗ್ ಮಾಡೋದು ಮಾರ್ನಿಂಗ್ ಆಗಲ್ಲ. ಮಾರ್ನಿಂಗೆಲ್ಲ ಅದೇ ರಂಗೋಲಿ ತಿಂಡಿ ಇರುತ್ತೆ. ಅದಾದಮೇಲೆ ಎಡಿಟಿಂಗ್ ಮಾಡಿ ಆಮೇಲಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು. ಇವಾಗ ಫಸ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಡಿಟಿಂಗ್ ಮಾಡೋಣ ಅಂತ ಹೇಳಿ ಎಡಿಟಿಂಗ್ ಮಾಡಬೇಕು. ವೀಡಿಯೋ ಕೂಡ ಸಿಂಪಲಾಗಿ ಶೂಟ್ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಈಗಲೂ ಕೂಡ ಸ್ವಲ್ಪ ತಲೆನೋವಿದೆ. ನೋಡಿ, ಈಗ ಎಲ್ಲ ಬ್ಲೆಂಡ್ ಆದಮೇಲೆ ನಾನು ಸ್ವಲ್ಪ ನೀಟಾಗಿ ಸೆಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೇಕಪ್ಪಲ್ಲಿ ತುಂಬ ಟ್ರಿಕ್ಸ್ ಇದ್ದಾವೆ, ಅದೆಲ್ಲ ಕಲ್ತ್ಕೋಬೇಕು. ತುಂಬ ಟ್ರಿಕ್ಸ್ ಎಲ್ಲ ಇದ್ದಾವೆ, ಅದನ್ನೆಲ್ಲ ಕಲ್ತ್ಕೋಬೇಕು. ಈಗ ಸ್ವಲ್ಪ ಕಾಂಟ್ರೋಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬ್ಲೆಂಡ್ ನೀಟಾಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಟಚಪ್ ಕೊಡ್ತಾಯಿದ್ದೀನಿ. ಅದು ಆಮೇಲಿಂದ ಕಣ್ಣಿನ ಕಾರ್ನರ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಕನ್ಸಿಲರ್ ಆಗಿತ್ತು. ಆಮೇಲಿಂದ ಇನ್ನೊಂದು ಸ್ವಲ್ಪ ಶಿಮ್ಮರ್ಸ್ ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಈ ಮೇಕಪ್ಪು ಸೊ ನನ್ನ ಮೇಕಪ್ ವೀಡಿಯೋಸ್ ಏನಾದರೂ ಇಷ್ಟ ಆಯಿತು ಅಂತಂದರೆ ನಿಮಗೆ ಇನ್ನೂ ರೀಕ್ರಿಯೇಟ್ ಮಾಡಬೇಕು ಕೆಲವೊಂದು, ಬಟ್ ಅದಕ್ಕೆಲ್ಲ ಕಾಸ್ಟ್ಯೂಮ್ಸು ಇದೆಲ್ಲ ಮಾಡ್ಕೋಬೇಕಾಗುತ್ತೆ. ನನ್ನ ಹತ್ರ ಒಂದು ಲ್ಯಾಕ್ಮಿದು ಲಿಪ್ ಇತ್ತಲ್ಲ, ಅದರಲ್ಲೇ ಇದನ್ನು ತೊಗೊಂಡು ನಿಮ್ಮ ಹತ್ರ ವೆಟ್ ವೈಪ್ಸ್ ಇರಲೇಬೇಕು. ಯಾಕಂತಂದರೆ ಐ ಶೇಡೋಸ್ ಮಾಡ್ಬೇಕಾದ್ರೆ ಕಲರ್ ಚೇಂಜಸ್ ಆಗಿರುತ್ತಲ್ಲ, ಅವಾಗೆಲ್ಲ ಒರೆಸ್ಕೊಳ್ತಾ ಇರಬೇಕು. ಅದಕ್ಕೆ ನಾನು ಪದೇ ಪದೇ ಕೆಟ್ಟೋಗ್ಬಿಡುತ್ತೆ ಇಲ್ಲ ಅಂದರೆ ಕಲ್ಲರು. ತುಂಬ ಪೇಷನ್ಸಿಂದ ಮೇಕಪ್ ಮಾಡ್ಕೋಬೇಕು. ಈಗ ಅದರಲ್ಲೇ ಲಿಪ್ ಲೈನರ್ ಹಾಕ್ಕೊಂಡು ಅದನ್ನೇ ಒಂದು ಸ್ವಲ್ಪ ಅಪ್ಲೈ ಮಾಡಿ, ಫಸ್ಟು ಲಿಪ್ ಲೈನರ್ ಹಾಕ್ಕೊಂಡು, ಅಂದರೆ ನನ್ನ ಹತ್ರ ಲಿಪ್ ಲೈನರ್ ಇಲ್ವಲ್ಲ ಅದಕ್ಕೋಸ್ಕರ ಆ ಥರ ಮಾಡ್ತಿದ್ದೀನಿ. ಬ್ರಷ್ ಇದೆಯಲ್ಲ ಅದರಲ್ಲೇ ಲಿಪ್ ಲೈನರ್ ಎಳ್ಕೊಬಿಟ್ಟು, ಅಂದರೆ ಲಿಪ್ ಲೈನರ್ ಹಾಕ್ಬಿಟ್ಟು ಆಮೇಲಿಂದ ಫಿಲ್ ಮಾಡ್ಕೊತಾಯಿದ್ದೀನಿ. ನೋಡಿ, ಈ ಥರ ನಾನು 2 ಲಿಪ್ಸ್ಟಿಕ್ ಮಿಕ್ಸ್ ಮಾಡಿದ್ದೀನಿ. ಒಂದು ಯಾವುದೋ ಒಂದು ಹಳೆ ಲಿಪ್ಸ್ಟಿಕ್ ಇತ್ತು ಅದು, ಮತ್ತು ಮೆರೂನ್ ಲ್ಯಾಕ್ಮಿ ಲಿಪ್ಸ್ಟಿಕ್ಕು. ಮೆರೂನ್ ಲ್ಯಾಕ್ಮಿ ಲಿಪ್ಸ್ಟಿಕ್ಕು ತೊಗೊಂಡು ತುಂಬ ದಿವಸ ಆಯಿತು, ಬಟ್ ಅದು ಚೆನ್ನಾಗಿದೆ. ಇನ್ನೂ ತುಂಬ ಶೇಡ್ಸ್ ಎಲ್ಲ ಇದ್ದಾವೆ, ಅದೆಲ್ಲ ತೊಗೋಬೇಕು. ಮೊನ್ನೆನೇ ತುಂಬ ಖರ್ಚು ಮಾಡಿದ್ದೀನಿ ಸಾಕು ಅಂತ ಹೇಳಿ. ಇವಾಗ ಇನ್ನೂ ಇವನ್ನ ತೊಗೊಂಡೆ ಒಂದು ಕೂಡ ಆಗಿಲ್ಲ. ಇಷ್ಟು ಐಟಮ್ಸ್ ತೊಗೊಂಡೆ. ನಂತರ ಮುಂಚೆ ಇರಲೇ ಇಲ್ಲ ಅಷ್ಟೊಂದು ಏನು ಕೂಡ. ಬೇಸಿಕ್ಸ್ ಒಂದು ಐ ಶ್ಯಾಡೋಸು ಮತ್ತು ಕಾಂಪ್ಯಾಕ್ಟ್ ಪೌಡರು. ಆ್ಯಕ್ಚುಲಿ ಲ್ಯಾಕ್ಮಿ ಪೌಡರ್ ಚೆನ್ನಾಗಿತ್ತು, ನಾನೇ ತುಂಬ ಜಾಸ್ತಿ ದಿವಸ ಆಯಿತು ಅಂತೇಳಿ ಇದು ಮಾಡಿದೆ. ರೋಸ್ ಪೌಡರ್ ಸದ್ಯಕ್ಕೀಗ ಏನಾದ್ರು ತೊಗೊಂಡ್ರೆ ಅದೊಂದು ತೊಗೋಬೇಕು. ಅದೊಂದು ಸ್ವಲ್ಪ ಒಂದು 300 ಒಳಗಡೆ ಇದೆ. ಇನ್ನು ಬನಾನಾ ಪೌಡರ್ಸ್ ಅದೆಲ್ಲ ಕಡಿಮೆನೇ ಇದೆ, ಅದೆಲ್ಲ ಜಾಸ್ತಿನೇ ಇದೆ. ಕಡಿಮೆ ಅಲ್ಲ, ತುಂಬ ಒಂದು 600-700 ಆ ಥರ ಆ ರೇಂಜಲ್ಲಿದೆ. ಈಗ ಒಂದು ಸ್ಟಿಕ್ಕರ್ ಇಟ್ಕೊಂಡು, ಆ್ಯಕ್ಚುಲಿ ನಾನು
ಪರ್ಟಿಕ್ಯುಲರಾಗಿ ಇದೇ ಥರ ಇರಬೇಕು ಅಂತ ಹೇಳಿ ಕೇಳಿದೆ, ಅವ್ರು ಕೊಟ್ಟಿದ್ದರು. ಬಟ್ ಅದು ಏನಂತಂದರೆ ಜಾಸ್ತಿ ಹೊತ್ತು ನಿಲ್ಲೋದೇ ಇಲ್ಲ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ. ಈ ಥರ ಸ್ಟಿಕ್ಕರ್ಸ್ ನಂಗೆ ಇಷ್ಟ ಇಟ್ಕೊಳ್ಳೋದಕ್ಕೆ. ಲಾಸ್ಟಲ್ಲೇ ನಿಮ್ಮ ಹತ್ರ ಇದ್ದಾಗ ಸೆಟ್ಟಿಂಗ್ ಸ್ಪ್ರೇ ಹೊಡ್ಕೊಂಡು ಮತ್ತು ಈಗ ಜಸ್ಟ್ ಹೈಲೈಟರ್ ಅಲ್ಲ, ಅಂದರೆ ಟೆಂಪಲ್ ಚೀಕ್ಸ್ನ ಹೈಲೈಟ್ ಮಾಡೋದಕ್ಕೆ ಇಲ್ಯುಮಿನೇಟರ್ ಅಪ್ಲೈ ಮಾಡ್ತಿದ್ದೀನಿ. ಬ್ಲಷ್ ಅಷ್ಟೊಂದು ಕಾಣಿಸ್ತಿಲ್ಲ, ಸಾಕು. ಇದನ್ನು ಸ್ವಲ್ಪ ಸ್ಟಕ್ ಆಗ್ತಾನೆ ಇರ್ತೈತಿ ಇದು ವಾಯ್ಸ್ ಓವರು ಕೊಡಬೇಕಾದ್ರೆ. ನೋಡಿ, ಈಗ ಹೈಲೈಟರ್ ಅಪ್ಲೈ ಮಾಡ್ತೀನಿ. ಅಷ್ಟೊಂದು ಗೊತ್ತಾಗಲ್ಲ. ನನ್ನ ಹತ್ರ ಪೌಡ್ರ್ ಹೈಲೈಟರ್ ಇಲ್ಲ ಮತ್ತು ಕ್ರೀಮ್ ಹೈಲೈಟರು ಇಲ್ಲ. ಇದ್ರಲ್ಲೇ ನಮ್ಮ ಹತ್ರ ಐ ಶಾಡೋಸ್ ಇದೆಯಲ್ಲ, ಅದರಲ್ಲೇ ಒಂದು ಶಿಮ್ಮರ್ಸ್ ಇರೋ ಅಂದರೆ ಪೌಡರ್ ಹೈಲೈಟರ್ ಥರ ಕೊಟ್ಟಿರ್ತಾರೆ, ಅದನ್ನೇ ಅಪ್ಲೈ ಮಾಡೋದು. ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೊಬೋದು. ಇದು ಪರ್ಟಿಕ್ಯುಲರಾಗಿ ಇರಲೇಬೇಕು ಅಂತ ಏನಿಲ್ಲ, ಇದ್ದಿದ್ರಲ್ಲೇ ನಾವು ಇದು ಮಾಡ್ಕೊಬೋದು. ಬಟ್ ಬ್ರೈಡಲ್ಸು ಅದೆಲ್ಲ ಯಾವುದಾದ್ರೂ ಮೇಕ್ ಓವರ್ಗೆ ಹೋದಾಗ ನಾವೊಂದು ಸ್ವಲ್ಪ ಇಟ್ಕೊಂಡೇ ಇರಬೇಕು ಎಲ್ಲ ಐಟಮ್ಸು. ನಾನು ಆ್ಯಕ್ಚುಲಿ ಸ್ನಾನ ಮಾಡಿದ್ನಲ್ಲ, ನನ್ನ ಕೂದಲು ಬ್ಲೋ ಡ್ರೈ ಕೂಡ ಇಲ್ಲ. ಬ್ಲೋ ಡ್ರೈ ಮಾಡ್ಕೊಳ್ಳೋದಿಲ್ವಲ್ಲ, ನ್ಯಾಚುರಲಾಗಿ ಒಣಗಿಸೋದ್ರಿಂದ ಸ್ವಲ್ಪ ಇನ್ನೂ ಒದ್ದೆ ಇದೆ. ಕೂದಲು ಒಣಗಲಿ ಅಂತ ನಾನು ಸ್ವಲ್ಪ ಬಿಟ್ಟಿದ್ದು. ಸ್ನಾನ ಮಾಡೋದು, ಸೊ ಈ ಥರ ಪೂಜೆ ಎಲ್ಲ ಅಂತೂ ಯಾವುದೂ ನಿಲ್ಲಿಸ್ತಾ ಇಲ್ಲ. ವೀಡಿಯೋಸು ಎಲ್ಲ ಮಾಡ್ತಾನೇ ಇದ್ದೀನಿ. ನಿಮ್ಮ ಸಪೋರ್ಟ್ ಒಂದು ಬೇಕಷ್ಟೆ. ನನ್ನ ಎಫರ್ಟ್ ನಾನು ಹಾಕ್ತಾಯಿದ್ದೀನಿ. ಇದೇನಂತಂದರೆ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ ಏರ್ ಸ್ಟೈಲ್ ಮಾಡೋದಕ್ಕೆ. ಇನ್ನು ಇದನ್ನು ಸ್ವಲ್ಪ ಏರ್ ಸ್ಟೈಲ್ ಮಾಡಿರೋ ವೀಡಿಯೋನ ಇದಕ್ಕೂ ಹಾಕೋಣ ಅಂತ. ಜಸ್ಟ್ ಕ್ರಿಯೇಟಿವ್ ಮಾಡೋಣ ಅಂತ ಹೇಳಿ ಏನೋ ಒಂದು ಮಾಡ್ತಾಯಿದ್ದೀನಿ. ಫಸ್ಟ್ ಏನು ಮಾಡೋದು ಅಂತಂದರೆ ಇಯರ್ ಟು ಇಯರು ಡಿವೈಡ್ ಮಾಡ್ಕೊಳ್ಳೋದು. ಇಯರ್ ಟು ಇಯರ್ ಡಿವೈಡ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಮಧ್ಯ ಒಂದು ರಬ್ಬರ್ ಹಾಕ್ಕೊಳ್ಳೋದು. ನೋಡಿ, ಈ ಥರ ಹಾಕೊಂಡಿದ್ದಾದ್ಮೇಲೆ ಇವಾಗ ಮತ್ತೆ ಇನ್ನೊಂದು ಬಳೆ ಮಧ್ಯ ನಾನು ಹೇಳಿದ್ದು ಈ ಥರ ತಕ್ಕೊಳ್ಳೋದು. ಈ ಥರ ಸೆಕ್ಯೂರ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ಳೋದು. ಇದು ಹಂಗನ್ಸುತ್ತೆ, ಬಟ್ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ಅಲ್ಲಿ ಕೆಳಗಡೆ. ಹಿಂಗೆ ಒಂದು 4-5 ನಿಮಿಷನೂ ಕೂಡ. ಸೊ ಈ ಥರ ಹಾಕ್ಕೊಂಡು ನಾನು ಈಗ ಪಿನ್ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಮೇಲಿಂದ ತೊಗೋಬೇಕಾಯ್ತು, ನಾನು ಕೆಳಗಡೆಯಿಂದ ತೊಗೊಂಡೆ. ಅದು ರಬ್ಬರ್ ಕಾಣಿಸ್ಬಾರ್ದು, ಬ್ಲ್ಯಾಕ್ ಆಗಿರೋದ್ರಿಂದ ಅಷ್ಟೊಂದು ಕಾಣಿಸೋದಿಲ್ಲ, ಬಟ್ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ. ನನಗೆ ರೈಟ್ ಸೈಡು ಒಂದು ಸ್ವಲ್ಪ ಉಬ್ಬರುತ್ತೆ, ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ. ಸೊ ಈ ಥರ ಹಾಕಿದ್ಮೇಲೆ ನಂದೊಂದು ಸ್ವಲ್ಪ ಈ ಕಡೆ ರೈಟ್ ಸೈಡಲ್ಲಿ ಇದಾಗುತ್ತೆ. ಏನಪ್ಪ ಇಷ್ಟು ತೊಂದರೆ ಆಗ್ತಾಯಿದೆ ಇವತ್ತು, ಸುಮ್ಮನೆ ಸ್ಟಕ್ ಆಗ್ತಿದೆ ಯಾಕೋ ಇದು ಎಡಿಟಿಂಗ್ ಮಾಡಬೇಕಾದ್ರೆ. ಸೊ ಅದಾದಮೇಲೆ ಪೋನಿಟೇಲ್ ಹಾಕ್ಕೊಂಡು ಈ ಥರ ಮಾಡಿಕೊಂಡೆ. ಈ ಥರ ಹಾಕ್ಕೊಂಡು ಫೈನಲ್ ಲುಕ್ ನೋಡಿ ಈ ಥರ ಇದೆ.
ಸೊ ಇದೆಲ್ಲ ಆದಮೇಲೆ ನಾನು ಇದ್ದಿತ್ತಲ್ಲ ಅದನ್ನು ಈ ಥರ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಬಟ್ ಕೂರ್ತು, ಆದರೆ ಕೂದಲು ಸ್ಮೂತ್ ಇರೋದ್ರಿಂದ ಜಾರೋಗ್ತಾಯಿತ್ತು ಅಷ್ಟೇ. ಲಾಸ್ಟಲ್ಲಿ ಹಿಂಗೆ ಹಾಕ್ಕೊಂಡು ನೋಡಿ, ಅದು ಪರ್ಲ್ದು ಒಂದು ಇದಿತ್ತಲ್ಲ ಅದನ್ನು ಆ ಥರ ಹಾಕ್ಕೊಂಡಿದ್ದೀನಿ. ಬಟ್ ಈ ಥರ ನಂದು ಇದು ಹಾಕ್ಕೊಳ್ತಾ ಇರೋದು ನನ್ನ ಸೆಟ್ಟು. ಸೊ ಯಾವ ಥರ ಲುಕ್ ಬಂದಿದೆ ಅಂತ ಹೇಳಿ. ಆಮೇಲಿಂದ ಎಲ್ಲ ವಿಡಿಯೋ. ಸೊ ಇದೆಲ್ಲ ಆದಮೇಲೆ ಪೂಜೆ ಮಾಡೋಣ ಅಂತ ಹೋದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ.